ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಒತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ಧರ್ಮೋಪದೇಶ ಕಾಂಡ ಪುಸ್ತಕವು ಮೋಶೆ ಇಸ್ರಾಯೇಲರಿಗೆ ಮಾಡಿದ ಉಪನ್ಯಾಸಗಳನ್ನಾಗಿ ನಾವು ನೋಡ್ತೇವೆ. ಉಪನ್ಯಾಸ ಅಂದರೆ ಜಸ್ಟ್ ಒಂದು ಬೋಧನೆ ಮಾಡ್ತಾ ಇದ್ದಾನೆ. ಹಾದು ಬಂದ ಮಾರ್ಗವನ್ನು ಜಸ್ಟ್ ಬ್ಯಾಕಿಗೆ ಹೋಗಿ, ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಯಾವ್ಯಾವ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಬಂದರು ಅಂತ ಹೇಳ್ತಾನೆ. ಕಾರಣ, ಮೋಶೆ ಕಾನಾನ್ ದೇಶಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾನೆ. ಆದರೆ ದೇವರು ಮೋಶೆಗೆ ಹೇಳ್ತಾರೆ, ನೀನು ನನ್ನ ಇಸ್ರಾಯೇಲ್ರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ನೀರನ್ನು ಆಜ್ಞಾಪಿಸು ಅಂತ ಹೇಳಿದಾಗ, ಬಂಡೆಗೆ ಆಜ್ಞಾಪಿಸು ಅಂದಾಗ ನೀನು ಬಂಡೆಯನ್ನು ಹೊಡೆದಿದ್ದರಿಂದ ನೀನು ಕಾನಾನ್ ದೇಶಕ್ಕೆ ಎಂಟ್ರ್ ಆಗಬಾರ್ದು, ನೀನು ಇಲ್ಲೇ ಈ ಬಾರ್ಡ್ರಲ್ಲೇ ನೀನು ಪ್ರಾಣವನ್ನು ಕಳ್ಕೋಬೇಕು ಅಂತ ಹೇಳಿದಾಗ ಇನ್ನೇನು ಮೋಶೆಗೆ ಗೊತ್ತಾಯಿತು, ದೇವರು ನನಗೆ ಅನುಮತಿ ಕೊಡಲ್ಲ ಕಾನಾನ್ ದೇಶಕ್ಕೆ ಹೋಗೋದಕ್ಕಾಗಿ. ಆದ್ದರಿಂದ ಆ ಕಾನಾನ್ ದೇಶಕ್ಕೆ ಹೋಗುವಂಥ ಜನರಿಗೆ ಮುಂದೆ ಏನು ಮಾಡಬೇಕು ಅಂತ ಉಪದೇಶ ಕೊಡುವಂತಹ ಒಂದು ಪುಸ್ತಕವಾಗಿದೆ ಧರ್ಮೋಪದೇಶ ಕಾಂಡ. ಆಗ ಮೋಶೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ಯಾವ್ಯಾವ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಬಂದರು, ಏನೇನು ಆಯಿತು, ಆನ್ ದ ವೇ ಐಗುಪ್ತ ದೇಶದ ಹೊರಟು ಬಂದಾಗ ಯಾವ್ಯಾವ ರೀತಿಯ ಸಮಸ್ಯೆ ಮೂಲಕ ಹಾದು ಹೋದರು, ಅಲ್ಲಿಂದ ಏನೇನು ಅನುಭವವನ್ನು ಅವರು ಹೊಂದ್ಕೊಂಡ್ರು, ಯಾವ್ಯಾವ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಬಂದರು, ಇದೆಲ್ಲವನ್ನು ಅರಣ್ಯದಲ್ಲಿ ನಡೆದಂತಹ ಕೆಲವು ಮುಖ್ಯ ಸಂಗತಿಗಳನ್ನು ಮತ್ತೊಂದು ಸಾರಿ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಮೋಶೆ ಅವರಿಗೆ ಅದನ್ನು ನೆನಪಿಸಿ ಇನ್ನೂ ಹೆಚ್ಚಾಗಿ ಅವರನ್ನು ನಂಬಿಕೆಯಲ್ಲಿ ದೃಢಪಡಿಸುವಂತಹ ಒಂದು ಪ್ರಯತ್ನವನ್ನು ಮೋಶೆ ಮಾಡ್ತಾ ಇರುವುದಾಗಿ ನಾವು ನೋಡ್ಬೋದು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಎಲ್ಲ ಅದ್ಭುತಗಳನ್ನು, ಎಲ್ಲ ಕಾರ್ಯಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುವಂತಹ ಅನುಭವ ನಮ್ಮಲ್ಲಿರಬೇಕು. ಅವುಗಳನ್ನು ನಾವು ನೆನಪಿಸಿಕೊಳ್ಬೇಕು. ದೇವರು ಮಾಡಿದಂತಹ ಎಲ್ಲ ಅದ್ಭುತಗಳನ್ನು ನಾವು ಮತ್ತೊಂದು ಸಾರಿ ನಾವು ಅದನ್ನು ಮೆಲುಕು ಹಾಕಬೇಕು. ಹೌದು, ದೇವರು ಇಂತಿಂಥ ಮಾರ್ಗದ ಮೂಲಕ ನಮ್ಮನ್ನು ಕರ್ಕೊಂಡು ಬಂದರು, ಇಂತಿಂಥ ಸನ್ನಿವೇಶಗಳ ಮೂಲಕ ದೇವರು ನಮ್ಮನ್ನು ಕರ್ಕೊಂಡು ಬಂದರು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಮೆಲುಕು ಹಾಕುವಾಗ ಹೆಚ್ಚಾಗಿ ದೇವರಿಗೆ ಸ್ತೋತ್ರ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ಅಂದರೆ ಈ ಸ್ಥಳಕ್ಕೆ ಬಂದ ಸಮಯದಲ್ಲಿ ನಿಮ್ಮ ಪ್ರಯಾಣದಲ್ಲೆಲ್ಲ ದೇವರು ಯಾವ ರೀತಿ ನಿಮ್ಮನ್ನು ಹೊತ್ಕೊಂಡಂತೆ ಒಬ್ಬ ಮಗನನ್ನು ತಂದೆ ಹೇಗೆ ಹೊತ್ಕೊಳ್ತಾರೋ ಹಾಗೆ ಹೊತ್ಕೊಂಡ್ರು. ಒಬ್ಬ ಮಗನನ್ನು ಹೇಗೆ ಹೊತ್ಕೊಳ್ತಾರೆ ತಂದೆ? ಒಬ್ಬ ಚಿಕ್ಕ ಮಗು ಒಳ್ಳೆ ಜಾಗ ಇರಬೇಕಾದ್ರೆ ಅವನನ್ನು ನಡೆಸ್ಕೊಂಡು ಬರ್ತಾರೆ. ಕೆಸರು, ಕಲ್ಲು, ಮುಳ್ಳು ಇರೋ ಜಾಗದಲ್ಲಿ ಬರುವಾಗ ತಂದೆ ಆ ಕೆಸರಲ್ಲಿ, ಆ ಕಲ್ಲಿನಲ್ಲಿ ಆ ಮಗನನ್ನು ನಡೆಸುವುದಿಲ್ಲ. ಏನು ಮಾಡ್ತಾರೆ? ತಂದೆ ಒತ್ಕೊಳ್ತಾರೆ. ಯಾಕೆ? ನನ್ನ ಮಗನ ಕಾಲಿಗೆ ಕೆಸರಾಗಬಾರ್ದು, ನನ್ನ ಮಗನ ಕಾಲಿಗೆ ಕಲ್ಲು ಚುಚ್ಚಬಾರ್ದು, ಮುಳ್ಳು ಚುಚ್ಚಬಾರ್ದು, ಅವನ ಎಡವಿ ಬೀಳಬಾರ್ದು ಎಂಬುದಾಗಿ ಹೇಳಿ ಅವನನ್ನು ಒತ್ತುಕೊಂಡು ಸಾಗಿಸಿದ ಹಾಗೆ ಮೋಶೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಮಕ್ಕಳೇ, ಈ ಕಾನಾನ್ ದೇಶದ ಮೇರೆಯವರೆಗೆ ನೀವು ಬಂದದ್ದು ನಿಮ್ಮ ಬಲದಿಂದಲ್ಲ, ದೇವರು ನಿಮ್ಮನ್ನು ಹೊತ್ತುಕೊಂಡದ್ದರಿಂದ. ಎಷ್ಟೋ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದಿತ್ತು, ಎಷ್ಟೋ ಸಮಸ್ಯೆಗಳು ಬಂದಿತ್ತು, ಆದರೆ ಅದರ ಮಧ್ಯದಲ್ಲೆಲ್ಲ ದೇವರು ನಿಮ್ಮನ್ನು ಹೊತ್ತುಕೊಂಡನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ನಾವು ಬಂದದ್ದು ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮನ್ನು ಹೊತ್ತುಕೊಂಡಂತಹ ಒಬ್ಬ ದೇವರಿದ್ದನು. ನಮ್ಮನ್ನು ಹೆಗಲ ಮೇಲೆ ಹೊತ್ತುಕೊಂಡಂತಹ ಒಬ್ಬ ದೇವರು ಈ ಬೆಳಗ್ಗೆ ಆತನ ಸಾನ್ನಿಧ್ಯದಿಂದ, ಆತನು ನಮ್ಮನ್ನು ಹೊತ್ತುಕೊಂಡದ್ದರಿಂದ ಎಷ್ಟೋ ಕಲ್ಲು, ಮುಳ್ಳು, ಕೆಸರು ಇರುವಂತಹ ದಾರಿಗಳಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ವೇದನೆ ಅನುಭವಗಳಲ್ಲಿ ನಾವು ಬಿದ್ದು ಹೋಗಬೇಕಾದ ಸನ್ನಿವೇಶ ನಮ್ಮ ಜೀವಿತದಲ್ಲಿ ಬಂದಾಗಲೂ ಸಹ ನಾವು ಬೀಳದೆ ನಮ್ಮನ್ನು ದೃಢವಾಗಿ ನಿಲ್ಲಿಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಆತನಿಗೆ ಹೇಳೋಣ, ಸ್ವಾಮಿ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮನ್ನು ಒತ್ತುಕೊಂಡಂತಹ ದೇವರು, ನಮ್ಮನ್ನು ತಾಯಿಯ ಹಾಗೆ ಸಂತೈಸಿ ತಂದೆಯ ಹಾಗೆ ಒತ್ತುಕೊಂಡು ನಮ್ಮನ್ನು ಮುನ್ನಡೆಸಿದಂತಹ
ಒಬ್ಬ ಸರ್ವಶಕ್ತನಾದ ದೇವರು. ಆ ದೇವರಲ್ಲಿ ಆಶ್ರಯಿಸೋಣ. ಇಂದಿನ ನಿನ್ನ ಜೀವಿತದಲ್ಲಿ ಬರುವಂತಹ ಒಂದೊಂದು ಕಷ್ಟಗಳನ್ನು ನೋಡುವಾಗ ನಿರಾಶೆ ಪಡಬೇಡ. ಇಂದಿನ ದಿನಗಳಲ್ಲಿ ನಿನ್ನನ್ನು ಹೊತ್ತಂತಹ ದೇವರು, ನಿನ್ನನ್ನು ಹೊತ್ತುಕೊಂಡು ಸಾಗಿಸಿದಂತಹ ಸರ್ವಶಕ್ತನಾದ ದೇವರು ನಿನ್ನ ಜೊತೆಯಲ್ಲಿರುವುದಾದರೆ ಇಂದಿನ ದಿನಗಳ ಅನುಭವಗಳನ್ನ ನೆನೆಸಿಕೊಂಡು ಇವತ್ತಿನ ಅನುಭವಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡು. ದೇವರೇ, ನಿನ್ನೆಯ ದಿನಗಳಲ್ಲಿ ಹೊತ್ತುಕೊಂಡಂಥ ಅದೇ ದೇವರು ಇಂದು ನೀನು ಹೊತ್ತುಕೊಳ್ಳುವುದಕ್ಕೆ ಶಕ್ತನಾಗಿದ್ದಿ, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಿ ಎಂಬುದಾಗಿ ದೇವರಲ್ಲಿ ಆಶ್ರಯಿಸಿ ದೇವರ ಮುಖವನ್ನು ನೋಡುತ್ತಾ ಪ್ರಾರ್ಥಿಸುವುದಾದರೆ ನಮ್ಮನ್ನು ಹೊತ್ತುಕೊಂಡು ಮುಂದೆಯೂ ಸಾಗಿಸುವುದಕ್ಕೆ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಾವು ಆಶ್ರಯಿಸೋಣ. ನಮ್ಮನ್ನು ಹೊತ್ತಂತಹ ದೇವರು ಮುಂದೆಯೂ ಹೊತ್ತುಕೊಳ್ಳುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿಕೊಳ್ಳೋಣ. ಆತನು ಹೊತ್ತು ಸಾಗಿಸುವುದಕ್ಕೆ ಶಕ್ತನಾದ ಒಬ್ಬ ಕರ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶ್ರಯಿಸು. ದೈವಿಕವಾದ ಕಾವಲು ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇದ್ದು ಕಳೆದ ದಿವಸಗಳೆಲ್ಲ ಅವ್ರನ್ನ ಹೊತ್ತು ಮುಂದೆ ನೀನು ಸಾಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.